ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ. ಕೆಸರಿನಲ್ಲಿ ಸಿಲುಕಿದ ಕೆಎಸ್ಆರ್ಟಿಸಿ ಬಸ್ ಸಕಲೇಶಪುರದ ಬೊಮ್ಮನಕೆರೆ ಬಳಿ ಈ ಬಸ್ ಸಿಲುಕಾಕೊಂಡ್ಬಿಟ್ಟಿದೆ. ಸೋಮವಾರಪೇಟೆ ಸಕಲೇಶಪುರ ರಸ್ತೆಯಲ್ಲಿ ಅವಾಂತರಗಳಾಗ್ಬಿಟ್ಟಿದೆ. ಕೆಸರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಿಲುಕೊಂಡ್ಬಿಟ್ಟಿದೆ. ಜನರು ಪರದಾಡಿದ್ದಾರೆ ಪ್ರಯಾಣಿಕರು. ಜೊತೆಗೆ ಆ ಬಸ್ ಚಾಲಕ ಸಕಲೇಶಪುರದ ಬೊಮ್ಮನಕೆರೆ ಬಳಿ ನಡೆದಿರುವಂತಹ ಘಟನೆ ಇದು. ಸೋಮವಾರಪೇಟೆ ಸಕಲೇಶಪುರ ರಸ್ತೆಯಲ್ಲಂತೂ ಅವಾಂತರಗಳ ಮೇಲೆ ಅವಾಂತರ. ಕೆಸರು ತೆರವುಗೊಳಿಸುವುದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಮಳೆಯ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಗಮನಿಸ್ತಾ ಇದೆ, ಅದು ರಸ್ತೆ ಏನಿದೆ ಮಣ್ಣು ರಸ್ತೆ ಏನಲ್ಲ, ಅದು ಕೂಡ ಟಾರ್ ರೋಡ್. ಅದು ಎಷ್ಟು ಕಳಪೆ ರಸ್ತೆಗಳು ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಮಳೆ ಅವಾಂತರಗಳಾದಾಗ ಗೊತ್ತಾಗೋದೇನಪ್ಪಾ ಅಂದ್ರೆ ಅಧಿಕಾರಿಗಳು ಇಂಜಿನಿಯರ್ಗಳು ಎಲ್ಲೆಲ್ಲಿ ಕಳಪೆ ಮಟ್ಟದ ರಸ್ತೆಗಳನ್ನ ಮಾಡಿದ್ದಾರೆ ನೋಡಿ. ಆ ಟೈರ್ ಮುಂದಿನ ಭಾಗ, ಬಸ್ನ ಮುಂದಿನ ಭಾಗ ಅರ್ಧಕ್ಕರ್ಧ ರಸ್ತೆಯಲ್ಲಿ ಸಿಲ್ಕ್ ಹಾಕೊಂಡು ಕೆಎಸ್ಆರ್ಟಿಸಿ ಬಸ್ ಅದನ್ನು ಹೊರಗೆಟ್ಟೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಚಾಲಕ ಇರ್ಬೋದು, ಕಂಡಕ್ಟರ್ ಇರ್ಬೋದು, ಅಲ್ಲಿನ ಸ್ಥಳೀಯರು ಕೂಡ ಟ್ರೈ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಸಕಲೇಶಪುರ ಸೇರಿದಂತೆ ಅಲ್ಲಿ ಅನೇಕ ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಈಗಾಗಲೇ ಮಣ್ಣಲ್ಲಿ ಸಿಲ್ಕಾಕೊಂಡಿದೆ. ಅನೇಕ ಸಮಸ್ಯೆಗಳು ಮಳೆಯಿಂದಾಗಿ ಶುರುವಾಗಿದ್ದಾವೆ. ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರಾ? ಜನರ ಸಮಸ್ಯೆಗಳನ್ನ ಆಲಿಸ್ತಿದ್ದಾರಾ? ಪರಿಹಾರ ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದಾರಾ? ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಇವತ್ತು ಮತ್ತೆ ಎರಡನೇ ದಿನ ಮಳೆ ತನ್ನ ಆರ್ಭಟವನ್ನು ಮುಂದುವರೆಸಿದೆ. ಹಾಗಾಗಿ ಸಕಲೇಶಪುರದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಮನೆಗಳಿಗೂ ಕೂಡ ಹಾನಿಯಾಗಿದೆ ಎಂಬುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸಕಲೇಶಪುರ ಪಟ್ಟಣದ ಏನು ಮಸೀದಿ ಬೀದಿಯಲ್ಲಿ ಕೂಡ ಘಟನೆ ನಡೆದಿದೆ. ಗುಡ್ಡದ ಪಕ್ಕದಲ್ಲಿ ಇರ್ತಕ್ಕಂತಹ ಮನೆ ಮೇಲೆ ಗುಡ್ಡ ಕುಸಿಯುವಂತಹ ದೃಶ್ಯಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಸ್ಥಳಕ್ಕೆ ಸಕಲೇಶಪುರ ಉಪ ವಿಭಾಗಾಧಿಕಾರಿ ರಾತ್ರೋರಾತ್ರಿ ಭೇಟಿ ನೀಡಿರುವಂತದ್ದು. ಸ್ಥಳದ ವಸ್ತುಸ್ಥಿತಿಯನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರುವಂತದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅದೇ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಂದು 10 ಕಡೆ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ ಆಗಿದೆ. ಜೊತೆಗೆ ಕರೆಂಟ್ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ದೊಡ್ಡತಪ್ಪಲು ಭೂಪ್ರದೇಶದಲ್ಲಿ ರಾತ್ರಿ ಪೊಲೀಸರನ್ನು ಕೂಡ ಅಲ್ಲಿಗೆ ಸ್ಥಳಕ್ಕೆ ನಿಯೋಜನೆ ಮಾಡಿರುವಂತದ್ದು. ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಸಕಲೇಶಪುರದ ತಾಲೂಕು ಆಡಳಿತ ವಾಹನ ಸವಾರರಿಗೆ ಒಂದಿಷ್ಟು ಎಚ್ಚರಿಕೆ ಕೊಟ್ಟಿದೆ. ಏನಂತ ಅಂದ್ರೆ ಅಲ್ಲಿ ಓಡಾಡುವಂತಹ ವಾಹನ ಸವಾರರು ಸಾಕಷ್ಟು ಎಚ್ಚರಿಕೆಯಿಂದ ಓಡಾಡಬೇಕು ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಓಡಾಡತಕ್ಕಂತಹ ವಾಹನ ಸವಾರರಿಗೆ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಪಕ್ಕದ ಜಿಲ್ಲೆ ಚಿಕ್ಕಮಗಳೂರಿನಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಮೂಡಿಗೆರೆ ಭಾಗದಲ್ಲಿ ಟ್ರಾನ್ಸ್ಫಾರ್ಮರ್ ಕೂಡ ಸ್ಫೋಟ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಒಟ್ಟಾರೆ ಹಾಸನ ಮತ್ತೆ ಚಿಕ್ಕಮಗಳೂರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಜೊತೆಗೆ ಗುಡ್ಡ ಕುಸಿಯುವಂತಹ ಭೀತಿ ಎದುರಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಇವತ್ತು ಕೂಡ ಬೆಳಿಗ್ಗೆಯಿಂದ ಸಾಕಷ್ಟು ಮಳೆಯ ಪ್ರಮಾಣ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಕಡೆ ಹಾಸನದಲ್ಲಿ ಬರ್ತಕ್ಕಂತಹ ಯಗಚಿ ಡ್ಯಾಮ್ ಏನಿದೆ, ಯಗಚಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಆ ಭರ್ತಿಯಾಗಿ 500 ಕ್ಯೂಸೆಕ್ ನೀರನ್ನು ಕೂಡ ಈಗಾಗಲೇ ಹೊರಗಡೆ ಬಿಡಲಾಗಿದೆ ಅನ್ನುವ ಮಾಹಿತಿ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ವರುಣ ತನ್ನ ಆರ್ಭಟವನ್ನು ಕೂಡ ಮುಂದುವರಿಸಿದ್ದಾನೆ. ಹಾಗಾಗಿ ಸಕಲೇಶಪುರ ತಾಲೂಕಿನಾದ್ಯಂತ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ತೆರವು ಮಾಡಿದ್ರೆ ಮಣ್ಣು ಬಿದ್ದರೂ ಪರವಾಗಿಲ್ಲ ರೀ, ಕಂಟಿನ್ಯೂ ಬೀಳ್ತಾ ಇದೆ. ಎಲ್ಲಿಂದ ನೀವು 10 ನಿಮಿಷದಲ್ಲಿ ಬಂದ್ರೆ ಆಯ್ತು. ನಾನು ಇದೀನಿ ಸ್ಟಾರ್ಟ್